ಶ್ರೀ ಸುದ್ದಿ ವೀಕ್ಷಕರಿಗೆ ಪ್ರಸನ್ನ ಕುಮಾರನ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನೀಗ ಒಬ್ಬ ಯೋಗ ಪಟುವನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ. ಆರೋಗ್ಯಯುಕ್ತ ಸಮಾಜಕ್ಕೆ ಯೋಗ ಎಷ್ಟು ಅಗತ್ಯವೆಂಬುದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇಶಗಳವರೆಗೂ ಅರ್ಥವಾದಂತಿದೆ. ಪ್ರಧಾನಮಂತ್ರಿಯವರ ಪರಿಶ್ರಮದಿಂದ ಇಂದು ಯೋಗವನ್ನು ಹಲವಾರು ದೇಶಗಳು ಅಳವಡಿಸಿಕೊಂಡಿರುವುದನ್ನು, ಅದರ ಮಹತ್ವವನ್ನು ತಿಳಿಸುತ್ತದೆ. ಯೋಗ ಇಂದಿಗೂ ಎಂದೆಂದಿಗೂ ಮನುಷ್ಯನ ಉತ್ತಮ ಬೆಳವಣಿಗೆಗೆ ಬೇಕಾಗಿದೆ. ಇದು ಬರೀ ದೈಹಿಕ ಶ್ರಮವಲ್ಲ, ಬದಲಾಗಿ ಇದು ದೈಹಿಕ ಮತ್ತು ಮಾನಸಿಕ ಶಕ್ತಿಯಾಗಿದೆ. ನಮ್ಮೆಲ್ಲರ ಆರೋಗ್ಯ ದೇಶದ ಆರೋಗ್ಯವೂ ಹೌದು. ತಿರುಮಗೊಂಡನಹಳ್ಳಿ, ಆನೇಕಲ್ ತಾಲೂಕಿನ ಚಂದಾಪುರ ಬಳಿ ಇರುವ ಗ್ರಾಮ. ಇಲ್ಲಿ ಶ್ರೀನಿವಾಸ ರೆಡ್ಡಿಯವರು ಸ್ಥಾಪಿಸಿರುವ ಶ್ರೀ ರಮಣ ಮಹರ್ಷಿ ಆಶ್ರಮ ಆನೇಕಲ್ ತಾಲೂಕಿನ ಹೆಮ್ಮೆಯಾಗಿ ಬೆಳೆದಿದೆ. ಹಿರಿಯ ಜೀವಗಳಿಗೆ ಆಶ್ರಯ ತಾಣವಾಗಿದೆ. ನೊಂದ ಜೀವಿಗಳಿಗೆ ಸಾಂತ್ವನ ಕೇಂದ್ರವಾಗಿದೆ. ಹಾಗೆಯೇ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡಿ ವಿದ್ಯಾರ್ಥಿಗಳಿಗೆ ನೆರವಾಗಲೆಂಬ ಸದುದ್ದೇಶದಿಂದ ಹೆಣ್ಣು ಮಕ್ಕಳ ಹಾಸ್ಟೆಲ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. 106 ವಿದ್ಯಾರ್ಥಿನಿಯರು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ಶ್ರೀ ರಮಣ ಮಹರ್ಷಿ ಆಶ್ರಮ ಸುಂದರ ಪರಿಸ್ಥಿತಿಯಿಂದ ಕೂಡಿದ್ದು, ಸಮಾಜಮುಖಿ ಕೆಲಸಗಳ ಜೊತೆ ಯೋಗ ಹಾಗೂ ಧಾರ್ಮಿಕ ಮಹತ್ವ ತಿಳಿಸುವ ತಾಣವೂ ಆಗಿ ಬೆಳೆದಿದೆ. ಇಂಥ ಸುಂದರ ನಿರ್ಮಲ ಪರಿಸರದಲ್ಲಿ ಯೋಗಪಟು ತಾನ್ವಿ ಯೋಗ ಮತ್ತು ಆಯುರ್ವೇದದ ಮಹತ್ವವನ್ನು ಶ್ರೀ ಸಾಮಾನ್ಯರಿಗೆ ಅರಿವನ್ನು ಉಂಟು ಮಾಡುವ ಮಹತ್ವದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ಶ್ರೀ ರಮಣ ಮಹರ್ಷಿ ಆಶ್ರಮದ ಸಂಸ್ಥಾಪಕರಾದ ಶ್ರೀನಿವಾಸ ರೆಡ್ಡಿಯವರ ಆಶೀರ್ವಾದವೂ ದೊರೆತಿದೆ. ಈ ಯೋಗ ಮತ್ತು ಆಯುರ್ವೇದದ ಮಹತ್ವ ತಿಳಿಸುವ ಕಾರ್ಯಕ್ರಮಕ್ಕೆ ನಿಮ್ಮಗಳ ಆಶೀರ್ವಾದವೂ ಸಿಗುತ್ತದೆ ಎಂಬ ಆಶಿಸುತ್ತಾ ನಿಮ್ಮ ಅಭಿಮಾನ ಬಯಸುವ ಪ್ರಸನ್ನ ಕುಮಾರ್. ವಂದನೆಗಳು. Roll your shoulders front. 1. Mindfully, slowly and mindfully. 2. Roll. 3. 4. Slow and mindful. Slowly. 2. 3. And 5. Now, bring your palms in front of you. Raise your arms and bring your palms in front of you. Hold your left palm with your right palm and slowly pull it back. Slowly pull it back. Now to your other hand. Try to breathe here. When I say mindful, you have to breathe slowly here. Now, make a fist and crunch it for few times. Yeah. ನಮಸ್ಕಾರ ತಾನ್ವಿ ಅವರೇ. ನಮಸ್ಕಾರ. ನೀವು ಚಿಕ್ಕಂದಿನಲ್ಲೇ ಯೋಗ ಕಲ್ತಿದ್ದೀರಾ. ಯಾವ ರೀತಿ ನಿಮಗೆ ಈ ಪ್ರೇರಣೆ ಆಯಿತು? ಯೋಗ ಅಂದರೆ ಏನು? ಹೌದು, ಇವಾಗ ಯೋಗ ಅಂದರೆ ನಾವು ಸಾಕಷ್ಟು ಜನ ಏನು ತಿಳ್ಕೊಂಡಿದ್ದೀವಿ ಅಂದರೆ ಬರೀ ದೈಹಿಕ ಮತ್ತು ವ್ಯಾಯಾಮದ ರೂಪದಲ್ಲಿ ನೋಡ್ತೀವಿ. ಏನೋ ಯೋಗ ಮಾಡ್ತಿದ್ದೀವಿ ಅಂದರೆ ಆಸನಗಳು ಮಾತ್ರ ನಾವು ಅದ್ರ ಮೇಲೆ ಗಮನ ಮಾಡ್ತೀವಿ. ಆದರೆ ಯೋಗ ಅಲ್ಲಿ ಸಾಕಷ್ಟು ವಿಧ ಇದೆ. ಒಂದು ಜ್ಞಾನ ಯೋಗ, ಭಕ್ತಿ ಯೋಗ. ಈ ಜ್ಞಾನ ಯೋಗದಲ್ಲಿ ನಾವು ಜ್ಞಾನ ಸಂಪಾದಿಸ್ತೀವಿ. ಅದೇ ಥರ ಭಕ್ತಿ ಯೋಗದಲ್ಲಿ ನಾವು ಭಕ್ತಿ ತೋರಿಸ್ತೀವಿ. ತಾನ್ವಿ ಮೇಡಮ್, ಯೋಗದ ಬಗ್ಗೆ ನಿಮಗೆ ಯಾಕೆ ಆಕರ್ಷಣೆ ಬಂತು? ಯಾವ ರೀತಿ ನೀವು ಅದನ್ನು ಕಲ್ತ್ರಿ? ಯೋಗ ನನಗೆ ಒಂದು ಚಿಕ್ಕಂದಿನಿಂದನೇ ಅದೊಂದು ನನ್ನ ಪಾರ್ಟ್ ಆಫ್ ಲೈಫ್ ಆಗೋಗಿತ್ತು. ಏನೋ ಒಂದು ವ್ಯಾಯಾಮ ಆಗಿ ಅಥವಾ ಇದನ್ನೇನೋ ಕಲ್ತ್ರೆ ನನಗೇನೋ ಆಗ್ತೀನಿ ಅಂತ ಹೇಳಿ ನಾನು ಮುಂಚೆಯಿಂದನೂ ಅಂದ್ಕೊಂಡಿರಲಿಲ್ಲ.
ಸಹಜವಾಗಿ ನಮ್ಮ ತಾಯಿಯವರು ಕೂಡ ಈ ಯೋಗಾಭ್ಯಾಸದಲ್ಲಿ ಇದ್ದಿದ್ದರಿಂದ ನನಗೂ ಸಹ ಇದ್ರ ಮೇಲೆ ಸಹಜವಾಗಿ ಯೋಗ ಅನ್ನೋ ಇದ್ರ ಮೇಲೆ ಆಸಕ್ತಿ ಬಂತು. ಅದಾದಮೇಲೆ ನಾನು ನನ್ನ ಜನರಲ್ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಅದಾದಮೇಲೆ ಋಷಿಕೇಶಿಗೆ ಹೋಗಿ ಅಲ್ಲಿನ ಆಧ್ಯಾತ್ಮಿಕ ಚಿಂತಕರಿಂದ ನನ್ನ ಯೋಗಾಭ್ಯಾಸವನ್ನು ಮುಗಿಸಿ ಮತ್ತೆ ನಾನು ಇವಾಗ ಅದರಲ್ಲಿ ಬೇರೆ ಬೇರೆ ವಿಧಗಳಲ್ಲಿ ಯೋಗ ಕಲಿತಿದ್ದೇನೆ. ಒಂದು ಇನ್ ಯೋಗ ಮತ್ತು ಅಷ್ಟಾಂಗ ವಿನ್ಯಾಸ ಮತ್ತು ಕುಂಡಲಿನಿ ಯೋಗ ಮತ್ತು ಹಠಯೋಗ ಸಾಮಾನ್ಯವಾಗಿ ನಾವು ಎಲ್ಲರೂ ಮಾಡ್ತೀವಿ. ಅದರಲ್ಲಿ ನಾನು ಒಂದು 4-5 ಥರದ ವಿಧಗಳ ಯೋಗವನ್ನು ಕಲಿತಿದ್ದೇನೆ. ಇವಾಗ ಸಾಕಷ್ಟು ಜನ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಯೋಗ ಅನ್ನೋದು ಬರೀ ದೈಹಿಕವಾಗಿ ನಮಗೆ ಅದು ವ್ಯಾಯಾಮಕ್ಕೋಸ್ಕರ ಮಾಡೋದು ಅಂತ. ಬಟ್ ನಾನು ಸಹ ಇದನ್ನೇ ಅಂದ್ಕೊಂಡಿದ್ದೆ. ನಾನು ಹೋಗಿ ಇದ್ರ ಬಗ್ಗೆ ಆಳವಾಗಿ ತಿಳ್ಕೊಂಡು ಬರೋವರೆಗೂ ನಾನು ಯೋಗ ಅಂದರೆ ಇದಕ್ಕೋಸ್ಕರನೇ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಯೋಗ ಅನ್ನೋದು ಒಂದು ಸುಂದರವಾದ ಕ್ರಿಯೆ. ಯಾವಾಗ ನಮ್ಮ ಮನಸ್ಸು ಮತ್ತು ದೇಹ ಒಂದಾಗುತ್ತೋ ಅದನ್ನು ಯೂನಿಯನ್ ಆಫ್ ಯೋಗ ಅಂತ, ಯೂನಿಯನ್ ಆಫ್ ಮೈಂಡ್ ಆ್ಯಂಡ್ ಬಾಡಿನ ಯೋಗ ಅಂತ ಕರಿತೀವಿ. ಯಾವಾಗ ಮನಸ್ಸು ಮತ್ತು ದೇಹ ಒಂದು ಮಾಡ್ತೀವೋ ಅದು ಹೇಗಾಗುತ್ತೆ ಅಂತಂದರೆ ನಾವು ಮಾಡುವಂಥ ಆಸನಗಳು, ನಾವು ಮಾಡುವಂಥ ಕ್ರಿಯೆಗಳು, ಪ್ರಾಣಾಯಾಮ ಇವೆಲ್ಲವೂ ಆ ಮನಸ್ಸು ಮತ್ತು ದೇಹನ ಒಂದು ಮಾಡೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇದನ್ನು ಕಲಿತಾಗ ನಮಗೆ ಬರೀ ನಮ್ಮ ದೈಹಿಕ ಆರೋಗ್ಯಕ್ಕೋಸ್ಕರ ಮಾತ್ರ ಇದು ಸಹಾಯ ಮಾಡುತ್ತೆ ಅಂತಲ್ಲ, ನಮ್ಮ ಮಾನಸಿಕ ಆರೋಗ್ಯ ಮತ್ತು ಇದರಿಂದ ನಮ್ಮ ಆಧ್ಯಾತ್ಮಿಕ ಚಿಂತನೆ ಕೂಡ ಜಾಸ್ತಿ ಆಗುತ್ತೆ. ಮತ್ತು ನಮ್ಮ ಸಾಮಾನ್ಯವಾದ ಜೀವನ ಶೈಲಿಯನ್ನು ಕೂಡ ನಾವು ತುಂಬ ಸರಿಪಡಿಸ್ಕೋಬೋದು ಅಥವಾ ಒಳ್ಳೆ ರೀತಿಯಲ್ಲಿ ನಾವು ಜೀವನ ಮಾಡೋದಕ್ಕೆ ಇದು ನಮಗೆ ಆದರ್ಶ ಕೊಡುತ್ತೆ. ಯೋಗ ಅನ್ನೋದು ಯಾವ ವಯಸ್ಸಿನವ್ರು ಇರ್ಬೋದು? ಬರೀ ಯುವಕರಿಗೆ ಮಾತ್ರನಾ, ಚಿಕ್ಕ ವಯಸ್ಸಿನವ್ರಿಗೆ ಮಾತ್ರನಾ, ಅಥವಾ ಹೆಚ್ಚಿನ ವಯಸ್ಸಾಗಿರ್ತಕ್ಕಂಥವರು, ಮಧ್ಯಮ ವಯಸ್ಸಿನವರು, ಅಥವಾ ಇನ್ನೂ ಹೆಚ್ಚಿನ ವಯಸ್ಸಿನವರು, ಹಿರಿಯರು ಮಾಡಬಹುದಾ? ಯೋಗ ಅನ್ನೋದು ಯಾವುದೇ ವಯಸ್ಸಿಗೆ ಮಿತ ಆಗಿಲ್ಲ. ಪ್ರತಿಯೊಬ್ಬರೂ ಬೇರೆ ಬೇರೆಯಾದ ರೀತಿಯ ಯೋಗ ಮಾಡ್ಬೋದು. ಇವಾಗ ತುಂಬ ವಯಸ್ಸಾಗಿರೋರು ನಾವು ಬಂದು ಆಸನಗಳು ಮಾಡೋಕ್ಕಾಗಲ್ಲ ಅನ್ನೋರು ಭಜನೆಗಳು ಮಾಡ್ತಾರೆ, ಅದನ್ನು ಭಕ್ತಿ ಯೋಗ ಅಂತಾರೆ. ಅಥವಾ ಸತ್ಸಂಗಗಳು ನಡೆಸ್ತಾರೆ, ಅಥವಾ ದೇವರಲ್ಲಿ ಮೊರೆ ಹೋಗ್ತಾರೆ, ಅದನ್ನು ಭಕ್ತಿ ಯೋಗ ಅಂತಾರೆ. ಇನ್ನು ಕೆಲವೊಂದು ಕರ್ಮಗಳು ಮಾಡ್ತಾರೆ. ಕರ್ಮಗಳು ಅಂದರೆ ಕೆಲಸ, ಅವರಿಂದ ಏನೇನಾಗುತ್ತೆ ಅದನ್ನು ಬೇರೆಯವರಿಗೋಸ್ಕರ ಮುಡುವಾಗಿರ್ತಾರೆ, ಇದು ಕರ್ಮಯೋಗ. ಆ ಥರ ಕೆಲವರು ಇನ್ನಿದು ಜ್ಞಾನ ಯೋಗ ಅನ್ನೋದಿದೆ. ಅವರ ಜ್ಞಾನ, ಅವ್ರು ಏನು ಜ್ಞಾನ ಸಂಪಾದಿಸಿದ್ದಾರೋ ಆ ಜ್ಞಾನನ ಇನ್ನೊಬ್ಬರಿಗೆ ಹಂಚ್ತಾರೆ, ಇನ್ನೊಬ್ಬರಿಗೆ ಅದರಿಂದ ತಿಳುವಳಿಕೆ ಮಾಡಿಕೊಡ್ತಾರೆ. ಈ ಆಸನಗಳೇನು ಅಂದರೆ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡ ವಯಸ್ಸಿನವರಿಗೆ ಇಂಥದ್ದೇ ಆದಂಥ ಕೆಲವೊಂದು ಆಸನಗಳಿದೆ. ಈ ಆಸನಗಳು ಇವರು ಮಾತ್ರ ಮಾಡಬೇಕು, ಅವ್ರು ಮಾತ್ರ ಮಾಡಬೇಕು ಅನ್ನೋ ಹಾಗಿಲ್ಲ. ಹೌದು, ಅವರ ವಯಸ್ಸಿಗೆ ಅನುಗುಣವಾಗಿ ಅಥವಾ ಅವರ ಕಾಯಿಲೆಗಳು ಅಥವಾ ಅವರ ದೈಹಿಕ ಸ್ಥಿತಿ ಹೇಗಿದೆ ಅದರ ಅನುಗುಣವಾಗಿ ಕೆಲವೊಂದು ಆಸನಗಳು ಮಾಡೋಕ್ಕಾಗದೇ ಇರ್ಬೋದು. ಬಟ್ ಆದರೆ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟದಾದ ಆಸನಗಳಾದರೂ ಮಾಡೋವಂಥ ಅವಕಾಶ ಇದೆ. ಆ ಥರ ಆಸನಗಳು ಕೂಡ ಇದೆ. ಪವನ ಮುಕ್ತಾಸನ ಅಂತ ಹೇಳಿ ನಾವು ಯೋಗಾಸನದಲ್ಲಿ 1, 2, 3 ಭಾಗಗಳಿದೆ. ಇದು ತುಂಬ ಸುಲಭವಾದ ಆಸನಗಳು ಮತ್ತು ಇದು ತುಂಬ ವಯಸ್ಸಾಗಿರೋರು ಮಾಡೋಕ್ಕಾಗುವಂಥ ಆಸನಗಳು. ಹಾಗಂತ ಇದು ಬರೀ ವಯಸ್ಸಾಗಿರೋರು ಮಾತ್ರ ಸೀಮಿತವಾಗಿಲ್ಲ. ಪ್ರತಿಯೊಬ್ಬರೂ ಯೋಗ ಪ್ರಾರಂಭದಲ್ಲಿ ಪ್ರತಿಯೊಬ್ಬರು ಕೂಡ ಪವನ ಮುಕ್ತಾಸನಗಳಲ್ಲಿ ಭಾಗಗಳಲ್ಲಿ ಇರುವಂಥ ಆಸನಗಳನ್ನು ಮಾಡಿ ನಂತರ ಅವರು ಕಷ್ಟದ ಆಸನಗಳಿಗೆ ಹೋದರೆ ಅವರಿಗೆ ಅದರಿಂದ ಆಗುವಂಥ ಪ್ರಯೋಜನಗಳು ಜಾಸ್ತಿ ಆಗ್ತವೆ. ಮೇಡಮ್, ಆಯುರ್ವೇದ ಅನ್ನೋದು ನಮ್ಮ ದಿನಚರಿಯಲ್ಲಿ ಯಾವ ರೀತಿ ನಾವು ಬಳಸ್ಕೋಬಹುದು ಮೇಡಮ್? ನಾವು ಆಯುರ್ವೇದ ಅಂದರೆ ಸಾಮಾನ್ಯವಾಗಿ ಔಷಧಗಳು, ಚೂರ್ಣಗಳು ಅಥವಾ ಕಷಾಯಗಳು ಇಷ್ಟಕ್ಕೆ ಸೀಮಿತ ಅಂದ್ಕೊಳ್ತೀವಿ. ಬಟ್ ಆಯುರ್ವೇದ ಅಂದರೆ ಒಂದು ದೊಡ್ಡದಾದ ಆವಿಷ್ಕಾರನೇ ಅದು. ಆಯುರ್ವೇದ 5000 ವರ್ಷಗಳ ಹಿಂದೆ ನಮಗೆ ಬಂದಂಥ ಒಂದು ವಿದ್ಯೆ ಇದು ನಮ್ಮ ದೇಶಕ್ಕೆ. ಇದರಲ್ಲಿ ನಾವು ಸಾಕಷ್ಟು ವಿಧಗಳಿದ್ದಾವೆ. ಒಂದು ಥೆರಪಿಗಳು ಮಾಡ್ತಾರೆ, ಪಂಚಕರ್ಮ ಥೆರಪಿ ಅಂತ ಹೇಳಿ ಬರುತ್ತೆ. ಮತ್ತು ಕೆಲವೊಂದು ಔಷಧಗಳು, ಈ ಗಿಡಮೂಲಿಕೆಗಳು, ಚೂರ್ಣಗಳು, ಇದು ಇನ್ನು ಕೆಲವೊಂದು ನಾವು ಮನೆಯಲ್ಲಿಂದನೇ ಮಾಡ್ಕೋಬೋದಾದಂಥ ಕೆಲವೊಂದು ಅಭ್ಯಾಸಗಳು, ಅದನ್ನು ದಿನಚರ್ಯ ಅಂತ ಕರೀತಾರೆ. ದಿನಚರ್ಯದಲ್ಲಿ ನಾವು ಏನೇ ಒಂದು ಮಾಡಿದ್ರೂ ಮೊದಲ ಆದ್ಯತೆ ನಮ್ಮ ದಿನ ಹೇಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀರಾ, ಬೆಳಗ್ಗೆ ಎದ್ದಾಗಿಂದ ಮತ್ತೆ ರಾತ್ರಿ ಮಲಗೋವರೆಗೂ ನಿಮ್ಮ ದಿನಚರ್ಯ ಹೇಗಿರುತ್ತೆ ಅದನ್ನು ಒಂದು ರೂಟೀನ್ ಇಟ್ಕೋಬೇಕು. ನಾವು ಒಂದು ದಿನಚರ್ಯ ಇಟ್ಕೊಂಡು
ಪ್ರತಿದಿನ ಅದೇ ಟೈಮ್ಗೆ ನಿದ್ದೆ ಮಾಡಬೇಕು, ಅದೇ ಟೈಮ್ಗೆ ಎದ್ದೇಳಬೇಕು, ಅದೇ ಟೈಮ್ಗೆ ಊಟ ಮಾಡಬೇಕು. ನಿಮ್ದು ಏನೇ ಅಭ್ಯಾಸಗಳಿದ್ದರೂ ಅದನ್ನು ಟೈಮಿಗೆ ಕರೆಕ್ಟಾಗಿ ಪ್ರಕೃತಿಗೆ ಅನುಗುಣವಾಗಿ ಮಾಡಬೇಕು. ಪ್ರಕೃತಿ ಇವಾಗ ಬೆಳಗ್ಗೆ ಸೂರ್ಯ ಎದ್ದೇಳ್ತಾನೆ ಅಂದರೆ ನಾವು ಅದೇ ಟೈಮಿಗೆ ಸೂರ್ಯ ಎದ್ದೇಳೋ ಹಾಗೆ ನಾವು ಎದ್ದೇಳಬೇಕು. ಅದು ಇವಾಗ ಏನಾಗ್ತಿದೆ ಅಂದರೆ ಈಗಿನ ಜನ್ರೇಷನಲ್ಲಿ ಸೂರ್ಯ ಎದ್ದೇಳೋ ಟೈಮಲ್ಲಿ ಕೆಲವರು ಮಲ್ಕೊಳಕ್ಕೆ ಹೋಗ್ತಿದ್ದಾರೆ ನೈಟ್ ಶಿಫ್ಟ್ ಮಾಡಿ. ಇದು ಏನಾಗ್ತಿದೆ, ಆಪೋಸಿಟ್ ಹೋಗ್ತಾ ಇದ್ದೀವಿ ನಾವು. ಮತ್ತು ಕೆಲವೊಂದು ಪ್ರಕೃತಿಗೆ ಸಮವಾಗಿ ನಾವು ಮಾಡುವಂಥ ಕೆಲಸನ ಪ್ರಕೃತಿಗೆ ವಿರುದ್ಧವಾಗಿ ಮಾಡ್ತಿದ್ವಿ. ಇವತ್ತು ಆಧುನಿಕ ಜೀವನ ಶೈಲಿ ತುಂಬ ಬದಲಾಗ್ತಾ ಇದೆ. ಬೇರೆ ಬೇರೆ ತಿಂಡಿಗಳು ನಮಗೆ ನೋಡ್ತಿದ್ದೀವಿ, ಹೆಸರೇ ಗೊತ್ತಿಲ್ಲದೆ ಇರೋವಂಥ ತಿಂಡಿಗಳು ಇವತ್ತೆಲ್ಲ ನಾವು ಉಪಯೋಗಿಸ್ತಿದ್ದೀವಿ. ಯಾವ ರೀತಿ ಇದು ನಮ್ಮ ದೈಹಿಕವಾಗಿ ಮಾನಸಿಕವಾಗಿ ನಮಗೆ ಅಗತ್ಯ ಇದೆ, ಅಥವಾ ನಮ್ಮ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥ ಆಹಾರ ಶ್ರೇಷ್ಠನಾ? ಯಾವುದು ಇಲ್ಲಿ ಸರಿ ಯಾವುದು ತಪ್ಪು ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಆಯುರ್ವೇದದಲ್ಲಿ ಈ ಆಹಾರ ಸರಿ ಇದೆ ಅಥವಾ ಈ ಆಹಾರ ತಪ್ಪಿದೆ ಅಂತ ಹೇಳೋದಿಲ್ಲ. ಯಾವ ಮನುಷ್ಯ ಆಹಾರ ತಿಂತಿದ್ದಾನೆ ಅಂತ. ಇವಾಗ ನೀವು ಹೇಳ್ತಿದ್ದೀರಾ ಈಗಿನ ಜೀವನ ಶೈಲಿಯಲ್ಲಿ ಬೇರೆ ಬೇರೆ ತರಹದ ಮಾಡಿಫೈಡ್ ಆಗಿ ಜಂಕ್ ಫುಡ್ಸ್ ಬಂದಿದೆ ಅಂತ. ನೀವು ನೋಡಿರ್ಬೋದು, ಕೆಲವೊಬ್ಬರು ಆ ಜಂಕ್ ಫುಡ್ ತಿಂದು ಕೂಡ ಏನೋ ಅವ್ರಿಗೆ ಪ್ರಾಬ್ಲಮ್ ಇಲ್ದಿರೋ ತುಂಬ ವರ್ಷ ಚೆನ್ನಾಗಿರ್ತಾರೆ. ಅಂದರೆ ಅವರಿಗೆ ಜಠರ ಅಗ್ನಿ ತುಂಬ ಚೆನ್ನಾಗಿರುತ್ತೆ. ಡೈಜೆಸ್ಟ್ ಮಾಡ್ಕೊಳಕ್ಕಾದ್ರೆ ನೀವು ಏನು ಬೇಕಾದರೂ ತಿನ್ಬೋದು. ಬಟ್ ನೀವು ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ನೀವು ಅಮೃತ ತಿಂದರೂ ಅದು ನಿಮಗೆ ಕೆಟ್ಟದಾಗೆ ಆಗುತ್ತೆ. ಆಯುರ್ವೇದದಲ್ಲಿ ಸಿಂಪಲ್ ಆಗಿದ್ದೇನೆ ಹೇಳೋದು, ಏನು ತಿಂದ್ರು ನೀವು ಏನೇ ತಿಂದರೂ ನಿಮ್ಮ ಬಾಡಿ ಅದನ್ನು ಅರಗಿಸ್ಕೊಳ್ಬೇಕು. ನೀವು ಅದನ್ನು ಕಂಪ್ಲೀಟಾಗಿ ಡೈಜೆಸ್ಟ್ ಮಾಡ್ಕೊತಿದ್ದೀರಾ ಅಂದರೆ ನೀವು ಏನು ತಿಂದರೂ ನಡೆಯುತ್ತೆ. ಆದರೆ ಹಂಗಂತ ಹೇಳಿ ನಾನು ಯಾವಾಗೂ ಜಂಕ್ ಫುಡ್ಡೇ ತಿಂತೀನಿ, ಈ ಸತ್ವ ಇಲ್ದಿರೋ ಊಟಗಳನ್ನ ಅಥವಾ ಸತ್ವ ಇಲ್ದಿರೋ ಆಹಾರ ಪದಾರ್ಥಗಳನ್ನೇ ತಿಂತಾ ಹೋಗ್ತೀನಿ ಅಂದರೆ ಅದು ಎಲ್ಲದಕ್ಕೂ ಒಂದು ಹಂತ ಅಂತ ಇರುತ್ತೆ, ಅಥವಾ ಎಲ್ಲದಕ್ಕೊಂದು ಮಿತ ಅಂತ ಇರುತ್ತೆ. ನೀವು ಮಿತವನ್ನು ಮೀರಿ ಬರೀ ಅದ್ರ ಕಡೆನೇ ಹೋದರೆ ತುಂಬ ದಿನಗಳ ನಂತರ ನಿಮಗೆ ಒಂದು ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬಾಡಿಯಲ್ಲಿ ಕೂದಲು ಉದುರೋದಾಗಿರಲಿ, ಅಥವಾ ಏನು ಸಣ್ಣ ಆಗಿ ತುಂಬ ಸ್ಕಿನ್ ಮೇಲೆಲ್ಲ ರ್ಯಾಷಸ್ ಕಾಣೋದಾಗಿರಲಿ, ಅಥವಾ ತೂಕ ಜಾಸ್ತಿ ಆಗೋದು, ಇಳಿಕೆ ಆಗೋದು, ಅಥವಾ ನಿದ್ದೆ ಬರದೇ ಇರೋದು, ಬೇರೆ 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 ಹಲವಾರು ಥರದ ಕಾಯಿಲೆಗಳನ್ನ ನೀವು ಗುರುತಿಸ್ತೀರ. ಯಾವುದೇ ತಿನ್ನಿ ಯಾವುದೇ ಮಾಡಿದ್ರು ಮಿತವಾಗಿ ಮಾಡಬೇಕು, ಬ್ಯಾಲೆನ್ಸ್ ಇರಬೇಕು ಮತ್ತು ಸಮತೋಲನವಾಗಿರಬೇಕು. ನಾವು ಏನೇ ಆಹಾರ ತಗೊಂಡ್ರು, ನಾನು ಹೇಳ್ತಿದ್ದೀನಿ ಆಯುರ್ವೇದ ಅಂತ ಹೇಳಿದರೆ ಪ್ರತಿಯೊಬ್ಬರು ಅದಂದರೆ ಬರೀ ಅದೇ ತಿನ್ನಬೇಕು, ಬರೀ ಅದರಲ್ಲಿ ಬೇಯಿಸಿಲ್ದಿರೋ ಆಹಾರನೇ ಕೊಡ್ತಾರೆ, ಅಥವಾ ಹಸಿ ಆಹಾರನೇ ತಿನ್ನಬೇಕು, ಅಥವಾ ಬರೀ ಚೂರ್ಣಗಳು, ಕಷಾಯಗಳು ಇದನ್ನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಆಯುರ್ವೇದ ಅನ್ನೋದು, ಅಥವಾ ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಅನ್ನೋದು ಪ್ರತಿಯೊಂದನ್ನು ಸಮತೋಲನವಾಗಿ ಸಮವಾಗಿ ನಾವು ಹೇಗೆ ನಮ್ಮ ಜೀವನ ಶೈಲಿಗೆ ಅಳವಡಿಸ್ಕೋಬೋದು ಅನ್ನೋದು. ಸಾರ್ವಜನಿಕರಿಗೆ ತಾವು ತಮ್ಮ ಕಲಿತಂಥ ಯೋಗವನ್ನು ಸಾರ್ವಜನಿಕರಿಗೆ ತಿಳಿಸ್ಕೊಡುವಂಥ ಒಂದು ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ದೀರಾ? ಹೌದು, ನಾವಿವಾಗ ರಮಣ ಮಹರ್ಷಿಯ ಆಶ್ರಮ ತಿರುಮುಗನಹಳ್ಳಿಯಲ್ಲಿ, ಈ ಆಶ್ರಮದಲ್ಲಿ ನಮಗೆ ಅಂತ ಹೇಳಿ ಜಾಗ ಕೊಟ್ಟಿದ್ದಾರೆ ಶ್ರೀನಿವಾಸ್ ರೆಡ್ಡಿ ಸರ್ ಅವರು. ಇಲ್ಲಿ ನಾವು ರೆಗ್ಯುಲರ್ ಆಗಿ ಗ್ರೂಪ್ ಯೋಗ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಇದು ಬೆಳಗ್ಗೆ 6ರಿಂದ 7 ಗಂಟೆವರೆಗೂ ಫಸ್ಟ್ ಬ್ಯಾಚ್ ಇರುತ್ತೆ. ನೆಕ್ಸ್ಟ್ ಬ್ಯಾಚು 9:30ಯಿಂದ 10:30ವರೆಗೂ ಇರುತ್ತೆ. ಇದು ಸಾಮಾನ್ಯವಾಗಿ ಗೃಹಿಣಿಯರಿಗೆ ಸಹಾಯ ಆಗಲಿ ಅಂತ ಈ ಬ್ಯಾಚು. ಇದು ಬಿಟ್ಟು ಬೇರೆ ಬ್ಯಾಚ್ಗಳು ನಾವು ಮುಂದೆ ಬರುವ ದಿನಗಳಲ್ಲಿ ನೋಡಬೇಕು. ಮೇಡಮ್, ಗೃಹಿಣಿಯರು ಮತ್ತು ಅಥವಾ ಮಹಿಳೆಯರು ಇವ್ರಿಗೆ ಮಾತ್ರನಾ ಅಥವಾ ಪುರುಷರು ಬರ್ಬೋದಾ? ಇಲ್ಲ, ಪ್ರತಿಯೊಬ್ಬರು ಬರ್ಬೋದು. ಅಂದರೆ ನಾವು ಅಂದ್ಕೊಂಡಿರೋದು ಗೃಹಿಣಿಯರಿಗೆ ಸುಲಭ ಆಗಲಿ ಅಥವಾ ಸಹಾಯ ಆಗಲಿ ಅನ್ನೋ ಈ ಬ್ಯಾಚ್. ಮೇಡಮ್, ಈಗ ನಮ್ಮ ವೀಕ್ಷಕರಿಗೆ ತಾವು ಇನ್ನೇನಾದರೂ ಕೊನೆಯದಾಗಿ ಹೇಳುವಂಥ ಒಂದು ವಿಷಯ ಇದೆಯಾ? ಹೌದು, ನಮ್ಮಲ್ಲಿ ಪರ್ಸನಲ್ ಥೆರಪಿ ಸಹ ಲಭ್ಯವಿದೆ. ಪರ್ಸನಲ್ ಥೆರಪಿಯಲ್ಲಿ ವೈಯಕ್ತಿಕವಾಗಿ ಅವರವರ ಆರೋಗ್ಯದ ಸಮಸ್ಯೆಗಳೇನಿದೆ ಅಥವಾ ಅವರ ಕೆಲಸ ವೃತ್ತಿ ಅದರ ಅನುಗುಣವಾಗಿ ಅವರಿಗೆ ಯಾವ ಆಸನಗಳು ಮತ್ತು ಯಾವ ತರಹದ ಆಹಾರ ಪದ್ಧತಿ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಗೈಡೆನ್ಸ್ ಕೊಡ್ತೇವೆ. ಇದನ್ನು ಅವರ ಇಷ್ಟಕ್ಕೆ ತಕ್ಕಂತೆ ನಾವು ಕಸ್ಟಮೈಸ್ ಮಾಡಿ ಇದನ್ನು ನಾವು ರೆಗ್ಯುಲರ್ ಆಗಿ ಮಂತ್ಲಿ ಬೇಸಿಸ್ ನಾವು ಅವರಿಗೆ ಪ್ರೊವೈಡ್ ಮಾಡ್ತೀವಿ.